ಸೊ ನಿಮ್ಗೆ ಎಲ್ಲಾ ಬಳಗದವರು ಫ್ರೆಂಡ್ಸು ಅಂದ್ರೆ ಆ ಥರ ಇರ್ತಾರೆ, ಗೊತ್ತಿದ್ದಾರೆ. ಹೌದು. ಓಕೆ. ಸೊ ಕ್ಯಾಸ್ ಕ್ರೀಡ್ ಇದೆಲ್ಲ ಯಾವ್ದು ನಿಮ್ಮ ಹತ್ರ ಬರಲ್ಲ. ವಿ ಆರ್ ಆಲ್ ಒನ್, ಒಂದೇ, ನಾವೆಲ್ಲ ಒಂದೇ. ಅದು ಪ್ರೀತಿ ಅಷ್ಟೇ, ಅದಕ್ಕೆ ಮೀರಿ ಬೇರೆ ಏನೂ ಇಲ್ಲ. ಲವ್ ಯುವರ್ ಎನಿಮೀಸ್, ಅದೊಂದು ನನಗೆ ಫರ್ಗಿವ್ ಎವ್ರಿ ಒನ್. ಲವ್ ಯುವರ್ ಎನಿಮೀಸ್, ಹಾಂ, ನಿನ್ನ ದ್ವೇಷ ಮಾಡುವವರನ್ನ ಪ್ರೀತಿಸು ಮತ್ತೆ ಎಲ್ಲರನ್ನೂ ಕ್ಷಮಿಸು. ಅವೆರಡರಲ್ಲಿ ಎಷ್ಟು ಅರ್ಥ ಇಲ್ವಾ? ಎಷ್ಟು ಅರ್ಥ ಇದೆ, ನೀವು ಡೀಪಾಗಿ ಯೋಚನೆ ಮಾಡಿ. ನಿಮ್ಮನ್ನ ಅನ್ನೋದು ಹೇಟ್ ಮಾಡೋಕ್ಕೆ ಮನಸ್ಸು ಬರುತ್ತಾ? ಫರ್ಗಿವ್ ಮಾಡಿ, ಎಷ್ಟು ಮನಸ್ಸು ಸಮಾಧಾನ ಆಗುತ್ತೆ ಅಲ್ವಾ? ಒಳ್ಳೆ ಮಾತು. ನಾನು ಅದು ಎರಡು ಮೇಂಟೈನ್ ಮಾಡ್ತೀನಿ ಅಷ್ಟೇ. ಐ ಫರ್ಗಿವ್, ಲವ್ ಯುವರ್ ಎನಿಮೀಸ್. ಬಹಳ ಕಷ್ಟ, ಹೌದು, ಬಹಳ ಕಷ್ಟ ಅದು. ಯಾವುದಾದ್ರೂ ಸಿಚುವೇಶನಲ್ಲಿ ಬಂದ್ಬಿಡುತ್ತೆ. ಬಟ್ ನೀವು ಡೈಲಿ ಗ್ರ್ಯಾಜುವಲಿ ಹೋಗ್ತಾ ಹೋಗ್ತಾ ಅದು ನಿಮಗೆ ಅಭ್ಯಾಸ ಆಗೋಗುತ್ತೆ. ನಿಮಗೆ ಕೋಪ ಬರಲ್ವಾ? ಬರುತ್ತೆ, ಯಾಕೆ ಬರಲ್ಲ? ಐ ಆಮ್ ಆಲ್ಸೋ ಹ್ಯೂಮನ್ ಬೀಯಿಂಗ್. ಯಾಕೆ ಬರುತ್ತೆ ನಿಮ್ಗೆ ಕೋಪ? ಡೆಫಿನೆಟ್ ಆಗಿ ಬರುತ್ತೆ. ಯಾಕೆ ಬರುತ್ತೆ ಕೋಪ? ಏನ್ ಮಾಡಿದ್ರೆ ಬರುತ್ತೆ ಕೋಪ ನಿಮ್ಗೆ? ನನಗೆ ಅವಳ ಮೇಲೆ ಕೋಪ ಮಾಡ್ಕೊತೀನಿ. ಟೈಮ್ ಸರಿಗೆ ನಾವು ರೆಡಿಯಾಗಿ, ಈಗ ನಾನು ಹೊರಡೋ ಟೈಮಲ್ಲಿ ಅವಳು ಸರಿಗೆ ಆ ಟೈಮಿಗೆ ಬರಲಿಲ್ಲ. ನಾನು ತುಂಬ ಇದು ನಾನು ಟೈಮ್ ಮೇಂಟೈನ್ ಮಾಡೋದ್ರಲ್ಲಿ. ಬಟ್ ಆಗೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ನಾನಿರೋ ಶೆಡ್ಯೂಲ್ ಹೇಳಿದ್ನಲ್ಲ ನಿಮ್ಗೆ, ಕರೆಕ್ಟ್. ಅದರಲ್ಲಿ ನಾವು ರೆಡಿಯಾಗೋಕ್ಕೆ 1 hour 2 hours ಬೇಕು ನಮಗೆ. ಅಲ್ಲ, ಯಾರ್ದಾರು ಬಿಹೇವಿಯರ್ ನಿಮಗೆ ಕೋಪ ಬರುತ್ತಾ? ಬರುತ್ತೆ. ಇವರೇನಾದ್ರೂ ಲೇಟ್ ಮಾಡಿದಾಗ ಅಲ್ಲಿನೂ ಕೋಪ ಬರುತ್ತೆ. ವರ್ಕ್ ಇದ್ರಲ್ಲೇ ನನ್ ಕೋಪ ಬರುತ್ತೆ, ಬೇರೆ ಯಾವ್ದ್ರಲ್ಲೂ ಬರಲ್ಲ, ಬರಲ್ಲ. ಏನಾದ್ರೂ ಇರಿಟೇಟ್ ಆಗುತ್ತಾ ನಿಮ್ಗೆ? ಅಂದ್ರೆ ಈ ಟ್ರಾಫಿಕ್ ಅಂತ ಇರಿಟೇಟ್ ಆಗೋದು? ಎಲ್ಲಾದ್ರೂ ಹೋಗೋ ಟೈಮಲ್ಲಿ ಯಾರಾದ್ರೂ ಅಡ್ಡ ಬಂದ್ರು, ಅಯ್ಯೋ ಹೋಗ್ಬೇಕಲ್ವಾ ಟೈಮ್, ಹಾಗನ್ಬಿಟ್ಟು ನಾನು ಅದು ಸಿಚುಯೇಷನ್ ಅರ್ಥ ಮಾಡ್ಕೊಳ್ತೀನಿ. ನಾನು ಅಷ್ಟು ಕೋಪ ಮಾಡ್ಕೊಂಡು ಇನ್ನೊಬ್ಬರ ಮೇಲೆ ಬಟ್ ಏನಾದ್ರು ರಿಯಲ್ ಇದಿದ್ರೆ ಮಾತಾಡ್ತೀನಿ. ಬ್ಲಾಸ್ಟ್ ಆಗ್ತೀರಾ? ಬ್ಲಾಸ್ಟ್ ಆಗ್ತೀನಿ, ಸೈಲೆಂಟ್ ಆಗಿರೋದೇನಿಲ್ಲ. ಇಲ್ಲ. ಬಟ್ ಈ ನಡುವೆ ಅಂತೂ ಇನ್ನೂ ಕಲಿತಿದ್ದೀನಿ, ಸೈಲೆಂಟ್ ಆಗಿ ಮಾತಾಡ್ಬೇಕು ಅನ್ನೋ ತಾಳ್ಮೆಗಿರ್ಬೇಕು. ಯಾರೇ ಕೋಪ ಮಾಡ್ಕೊಳ್ಳಿ, ನಮ್ಮ ಒಂದು ಇದರಲ್ಲಿ ಇಟ್ಕೋಬೇಕು ಅಂತ. ಆವಾಗ ನಮ್ಮ ಮನಸ್ಥಿತಿನೂ ಕೂಡ, ನಮ್ಮ BP, ನಮ್ಮ ಇದೆಲ್ಲ ನಮ್ಮ ದೇಹದ ಮೇಲೆ ಇದಾಗಲ್ಲದಿಲ್ಲ. ತುಂಬ ಖುಷಿ ಆದರೆ ಏನು ಮಾಡ್ತೀರಿ? ತುಂಬ ಖುಷಿ ಆದರೂ ಅಷ್ಟೇ, ಆಂಗ್ಸೈಟಿ ಆದಾಗಲೂ ಅಷ್ಟೇ, ಎಷ್ಟು ಕೋಪನೋ ಅಷ್ಟು ಖುಷಿನೂ ಎರಡೂ ಒಂದೇ ಅದು. ಹಾಗಾಗಿ ಸಮಾಧಾನ, ಸ್ಥಿತಪ್ರಜ್ಞಳಾಗಿರಬೇಕು ಅಂತ ಇದು ಮಾಡ್ತೀನಿ. ನೋವಾದರೆ ತುಂಬ ಕಷ್ಟ ಆಗುತ್ತೆ. ಬಸ್ಟ್ ಔಟ್ ಆಗ್ಬಿಡ್ತೀರಾ ಅಥವಾ ಕಂಟ್ರೋಲ್ ಮಾಡ್ತೀರಾ? ಬಸ್ಟ್ ಔಟ್ ಆಗ್ತೀನಿ. ಕೆಲವೊಂದು ಸರಿ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಫಸ್ಟ್ ಬರೋದೇ ಕಣ್ಣಲ್ಲಿ ನೀರು, ಪಟ್ ಅಂತ ಉದುರುತ್ತೆ ನನಗೆ. ಯಾರಿಗೆ ಏನಾದರೂ ಏನಾದರೂ ಅಷ್ಟೇ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ನನಗೆ. ಬಾವುಕ್ಲಾಗ್ತೀನಿ ಸಿಕ್ಕಾಪಟ್ಟೆ. ಬಟ್ ಅದನ್ನೆಲ್ಲ ನಾವು ಕಲಿತಾ ಇದ್ದೀನಿ, ಎಲ್ಲ ಸ್ವಲ್ಪ ನಿಗ್ರಹಿಸ್ಕೋಬೇಕು ಅಂತೆಲ್ಲ. ಏನು ಕ್ರೇಜ್ ಇದೆ ನಿಮಗೆ? ಇದು ಬಟ್ಟೆಗಳು ಹೊಲಿಸೋದ್ರಲ್ಲಿ, ಒಂದು ಕಲರ್ ಇದರಲ್ಲಿ ಹೇಗೆ ಇದನ್ನು ಮೇಂಟೈನ್ ಮಾಡಬೇಕು, ಯಾವ ಕ್ಯಾರೆಕ್ಟರ್ಗೆ ಹೇಗೆ, ಅವಾಗ ಹೆಂಗಿತ್ತು, ಇವಾಗಲೂ ನಾನು ಅದನ್ನ ಮೇಂಟೈನ್ ಮಾಡ್ತೀನಿ. ಎಷ್ಟು ಸಿಗುತ್ತೆ? ಸಿಕ್ಕಾಪಟ್ಟೆ ಚಪ್ಪಲಿಗಳು. ನಾನೇನ್ ಮಾಡ್ತೀನಿ, ಎಲ್ಲ ಇಟ್ಕೊಳ್ಳಲ್ಲ ನಾನು, ಮತ್ತೆ ಎಲ್ಲ ಕೊಟ್ಬಿಡ್ತೀನಿ, ಮುಗೀತು, ಎಲ್ಲ ಆಯ್ತು, ಇನ್ನೊಬ್ರು ಕೊಡ್ತೀನಿ. ಬಸ್ ಅದನ್ನ ಪ್ರಿಸರ್ವ್ ಮಾಡೋ ನೇಚರ್ ಅಂತ ನಾನು. ಏನ್ ಕ್ರೇಜ್? ಬೇರೆ ಏನ್ ಕ್ರೇಜ್ ಲೈಕ್ ಕ್ರೇಜ್ ಅಥವಾ ಎಲ್ಲೋ ಹೋಗಿ ತಿನ್ಬೇಕು ನಾನು ಅಂತಾನೋ ಏನೋ ಇರುತ್ತಲ್ಲ ಕ್ರೇಜ್, ಆ ಥರದ್ದು ಏನು ಇಲ್ವಾ? ಕ್ರೇಜ್ ಇಲ್ಲಪ್ಪ ನನಗೆ. ಈಗ ಯಂಗ್ಸ್ಟರ್ಸ್ನ ನೋಡ್ತಿರ್ತೀರಿ ಸೀರಿಯಲ್ಗಳಲ್ಲಿ ಮತ್ತು ಈ ಸಿನಿಮಾಗಳಲ್ಲಿ. ನೀವು ಪೋಷಕ ಪಾತ್ರ ಬಂದಾಗ ಹೆಂಗೆ ಬಿಹೇವ್ ಮಾಡ್ತಿದ್ದಾರೆ, ಹೆಂಗೆ ಕೆಲಸ ಮಾಡ್ತಿದ್ದಾರೆ ಅಂತ ನೋಡ್ತಿದ್ದೀರಿ. ಏನು ಡಿಫ್ರೆನ್ಶಿಯೇಟ್ ಅನ್ನಿಸ್ತಿದೆ ನಿಮಗೆ? ಆ ಥರ ಇಲ್ಲ. ಅದೊಂದು ಗೋಲ್ಡನ್ ಎರ ಅದು ನಾವಿದ್ದಿದ್ದು. ಅದೆಲ್ಲ ಈಗ ಬರಲ್ಲ ಬಿಡಿ. ನಾವು ಯಾ ಸೋ ಲಕ್ಕಿ. ನಾವು ರಿಯಲಿ, ನಾನಂತೂ ತುಂಬ ಲಕ್ಕಿ. ಹೌದು, ಎಂತ ವಿಷ್ಣು ಸರ್, ಅಂಬರೀಶ್ ಸರ್, ಅನಂತ್ ನಾಗ್ ಸರ್, ಡಾಕ್ಟರ್ ರಾಜ್ಕುಮಾರ್ ಸರ್ ಅಂಥವ್ರು ನೋಡೋದೇ ಒಂದು ದೊಡ್ಡ ಭಾಗ್ಯ. ಕರೆಕ್ಟಾ? ಕರೆಕ್ಟ್, ಅಗ್ರಿ, ಸತ್ಯ ಇದು ನೀವು ಹೇಳ್ತೀರ. ಏನು ಎಡ್ವೈಟೇ ಇಲ್ಲ ರೀ ಅವ್ರಿಗೆ. ಇತ್ತು, ಒಂದು ಲಿಮಿಟಲ್ಲಿ ಇರ್ತಿದ್ರು ಎಲ್ಲರೂ, ಏನಿಲ್ಲ ಅಂತ ಹೇಳ್ಬಾರ್ದು. ಬಟ್ ಎಲ್ಲಿರಬೇಕೋ ಅಲ್ಲಿ ಇಟ್ಕೊಳ್ತಿದ್ರು. ಬಟ್ ಈಗಿನ ಇದರಲ್ಲಿ ಏನು ಎಡ್ವೈಟಪ್ಪ, ನಾವು ಕಣ್ಣೇ ಕಾಣೋದಿಲ್ಲ ರೀ. ಒಂದು ಪಿಕ್ಚರ್ ಸಕ್ಸಸ್ ಆಗೋದ್ರೆ ಅದು ಹೆಂಗೆ, ನನಗೆ ಕನ್ಫ್ಯೂಷನ್ ಆಗುತ್ತೆ, ಹೆಂಗಪ್ಪ ಇದು ಅಂತ. ನಿಮ್ಮ ಕಣ್ಣು ಮುಂದೆ ನೋಡ್ತಿರ್ತೀರಿ ನೀವು. ಹೆಂಗಪ್ಪ ಇದು. ಯಾಕೆಂದರೆ ನಾನು ಬಂದವಳು, ಅದೇ ಸೂಪರ್ ಡೂಪರ್ ಹಿಟ್ ಮೂವಿ ಕೊಟ್ಟವಳು ನಾನು. ನನಗೆ ಎಲ್ಲೂ ತಾಗಿಸ್ಕೊಳ್ಳೇ ಇಲ್ಲ ನಾನು. ನನಗನ್ಸುತ್ತೆ ನಕ್ಬಿಡ್ತೀನಿ ಅಷ್ಟೇ ನನ್ನ ಮನಸ್ಸಲ್ಲಿ. ಏನು ಹೇಳಕ್ಕೆ ಹೋಗಲ್ವಾ? ಐ ನೆವರ್, ಜಸ್ಟ್ ಐ ವಾಚ್. ಯಾರಿಗೂ ಸಜೆಷನ್ಸ್ ಕೊಡಬಾರ್ದು ರೀ.
ಅಡ್ವೈಸ್ ಮಾಡಬಾರ್ದು. ಏಕೆ? ಬೇಡ ಅದರಷ್ಟು ಇದು ಯಾರಿಗೂ ಫಸ್ಟ್ ನೀವು ಅಡ್ವೈಸ್ ಒಂದು ಕೊಡಬಾರ್ದು, ಸಜೆಷನ್ಸ್ ಕೊಡಬಾರ್ದು. ನಾನು ಕಲ್ತಿರೋ ಪಾಠ ಅದು. ಜಸ್ಟ್ ವಾಚ್ ಅಷ್ಟೇ, ಅಬ್ಸರ್ವ್ ಮಾಡು. ನಾವು ಸರ್ ಒಳ್ಳೆಯವರಾಗಿರ್ತೀವಿ. ಇವತ್ತಿನ ಯಂಗ್ಸ್ಟರ್ಸ್ ಹೇಗಿದ್ದಾರೆ ಅನ್ಸುತ್ತೆ ನಿಮಗೆ? ಅಂದರೆ ಕಲೆಯಲ್ಲಿ ಇನ್ವಾಲ್ವ್ ಆಗಿರೋದು, ಅವರ ಟ್ಯಾಲೆಂಟು. ಕಲೆಯಲ್ಲಿ ಇದ್ದಾರೆ ಕೆಲವರಂತ. ಆ ಮೈನಾದಲ್ಲಿ ಮಾಡ್ತಾಳೆ ಅವಳು, ಮೈನಾ ಕ್ಯಾರೆಕ್ಟರ್ ಮಾಡಿದಾಳೆ ಹುಡುಗಿ. ಏನು ಟ್ಯಾಲೆಂಟ್ ಇದೆ ರೀ ಆ ಹುಡುಗಿಗೆ. ಶಿ ಇಸ್ ವೆರಿ ಗುಡ್ ಆ್ಯಕ್ಟರ್. ಒಂದು ಮೆಗಾ ಸೀರಿಯಲ್ ನಡೀತಾ ಇದೆ. ಒಂದು 4-5 ಸಿನಿಮಾದಲ್ಲಿ ಮೇಡಮ್ ಆ್ಯಕ್ಟ್ ಮಾಡ್ತಿದ್ದಾರೆ. ಇನ್ನೊಂದು 3-4 ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಇನ್ನೊಂದಷ್ಟು ಕತೆ ಕೇಳಿ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಓ ಮೈ ಗುಡ್ನೆಸ್. ಆಮೇಲೆ ಡ್ಯೂ ಟು ಟ್ರಾವೆಲಿಂಗ್ ಸಿಕ್ಕಾಪಟ್ಟೆ ಮಾಡ್ತಾ ಇರ್ತೀನಿ ನಾನು, ಫಂಕ್ಷನ್ಸ್. ಸೊ ಆನ್ ಅಂಡ್ ಆಫ್ ಬೆಂಗಳೂರು ಮತ್ತು ಬಾಂಬೆ ನಡುವೆ ಓಡಾಡ್ತಿದ್ದೀರಿ? ಅದು ಓಡಾಡ್ತೀನಿ. ಈ ನಡುವೆ ನಾರ್ತ್ ಇಂಡಿಯಾ ಕಡೆ ತುಂಬ ಜನಗಳು ಕರೀತಾರೆ ನನ್ನ ಫಂಕ್ಷನ್ಸ್ಗೆ. ಹೆಂಗೆ ಫಂಕ್ಷನ್ಸ್? ಏನೋ ಒಂದು ಕಾರ್ಯಕ್ರಮ ಇಟ್ಕೊಳ್ತಾರೆ. ನಾರ್ತ್ ಇಂಡಿಯಾ ಕಡೆ? ನಾರ್ತ್ ಈ ಕಡೆ, ನಾರ್ತ್ ಕರ್ನಾಟಕ, ಸಾರಿ ನಾರ್ತ್ ಉತ್ತರ ಕರ್ನಾಟಕದ ಕಡೆ. ಸಿಕ್ಕಾಪಟ್ಟೆ. ನಿಮ್ಗೆ ಆ ಭಾಷೆ ಬರುತ್ತಾ? ಯಾಕೆ ಬರಲ್ಲ? ಹೆಂಗೆ? ಆ ಕಡೆನೇ ಶೂಟ್ ಮಾಡಿದ್ದೀನಿ. ಬಹಳಷ್ಟು ಹೋಗಿ ಬಂದಿದ್ದೀನಿ. ಬೀದರ್ ಅಂತೆ, ಆಮೇಲೆ ಗುಲ್ಬರ್ಗ, ಈ ಗದಗ್ ಹೋಗ್ತಿದ್ದೀನಿ. ಈ ಗದಗ್ ಹೋಗ್ತಿದ್ದೀನಿ. ತಿಂಗಳಲ್ಲಿ ಒಂದು ಪ್ರೋಗ್ರಾಮ್ ಇರುತ್ತೆ ನನಗೆ. ತಿಂಗಳಲ್ಲಿ 1-2 ಪ್ರೋಗ್ರಾಮ್. ಉತ್ತರ ಕನ್ನಡ ಭಾಷೆ ಮಾತಾಡ್ತೀರಿ ನೀವು? ಮಾತಾಡ್ತೀನಿ, ಸ್ವಲ್ಪ ಮಾತಾಡ್ತೀನಿ. ಯಾಕೆಂದ್ರೆ ಬಹಳಷ್ಟು ಹೋಗಿ ಬರ್ತಿದ್ದೀನಿ ಈ ನಡುವೆ. ನಮಸ್ಕಾರ ರೀ. ನಮಸ್ಕಾರ ರೀ. ಚಲೋ ಇದ್ರಿ? ಚಲೋ ಇದ್ರಿ. ಸಖತ್ತಾಗಿದೆ ಮಾತಾಡ. ಕೆಲವೊಂದ್ ಕಡೆ ಇನ್ನೂ ಡಿಫ್ರೆಂಟ್ ಆಗಿರುತ್ತೆ. ಗದಗ್ದೇ ಬೇರೆ ಇರುತ್ತೆ, ಬೀದರ್ದೇ ಬೇರೆ ಇರುತ್ತೆ. ಹೌದು. ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ನನಗೆ. ಇದು ಕಡಕ್ ರೋಟಿ. ಕಡಕ್ ರೋಟಿ ಇಲ್ಲಿ ಜೋಳದ ರೊಟ್ಟಿ. ಎಣ್ಗಾಯಿ ಪಲ್ಲಿ, ಉಳ್ಳಾಗಡ್ಡಿ. ನಾರ್ತ್ ಕರ್ನಾಟಕ ಸಿಕ್ಕಾಪಟ್ಟೆ. ಏನ್ ಈ ಕಡೆ ಎಲ್ಲಾ ಫುಡ್ಗಳನ್ನು ತಿಂದಿರ್ತೀರಾ ನನ್ನ ಪ್ರಕಾರ ನೀವು? ಆ ಕಡೆ ಹೋಗ್ತಾರೆ ಇಲ್ಲ ಕಡೆ. ಬಹುಶಃ ಅವರೇ ಶೂಟಿಂಗ್ ಎಲ್ಲ ತಂದ್ಕೊಟ್ಬಿಡ್ತಾರೆ ನಿಮ್ಗೆ ನೋಡಿದ ತಕ್ಷಣ. ಹೌದೌದು. ಅಯ್ಯೋ, ಅಲ್ಲಿ ಹೋಗ್ಬಿಟ್ರಂದ್ರೆ ನಮಗೆ ರಾಯಲ್ ಟ್ರೀಟ್ಮೆಂಟ್. ನಮ್ಮ ಮನೆಗೆ ಬನ್ನಿ ಮೇಡಮ್, ನಮ್ಮ ಮನೆಗೆ ಬನ್ನಿ ಅಷ್ಟೇ. ನಾನು ಮನೆಗೆ ಬರ್ಬೇಕಂದ್ರೆ ಇನ್ನೊಂದು ವಾರ ಇಲ್ಲಿ ಉಳ್ಕೋಬೇಕು. ಎಲ್ಲ ತಿನ್ನಕ್ ಶುರು ಮಾಡಿದ್ರೆ ನೀವೇನಾಗ್ಬಿಡ್ತೀರೋ ಗೊತ್ತಿಲ್ಲ, ಅದೊಂದು ಭಯ ಇರುತ್ತೆ. ರಿಯಲಿ ಅದೇನೋ. ನಾನು ಫುಡ್ಡಿ ಅಲ್ಲ, ಬಟ್ ನನ್ನ ಒಂದು ಚೂರು ಟೇಸ್ಟ್ ಅಷ್ಟೇ. ನನ್ನ ಲಿಮಿಟೇ ಅಷ್ಟು, ಅಲ್ಲಿಗೆ ಸ್ಟಾಪ್ ಆಗೋಗುತ್ತೆ. ಯು ಸಿಂಗ್ ಹಾಡ್ತೀರಿ? ಅದೇ ಈ ಥರ ಹಾಡ್ತೀನಿ. ನೀನು ಹತ್ತಿರ ಇದ್ದಿದ್ದರೆ ಏನು ಚಂದವೋ, ನನ್ನ ಮುತ್ತಿಗೆ ಸಿಕ್ಕಿದ್ದರೆ ಆಹ ಏನೋ ಅಂದವೋ, ಬಾರೋ ಸುಂದರ ಇನ್ನು ಹತ್ತಿರ, ಬಾರೋ ಚಂದಿರ ಇನ್ನು ಹತ್ತಿರ. ಕಾಶಿನಾಥ್. ಇಟ್ಸ್ ಅ ಬ್ಯೂಟಿಫುಲ್ ಸಬ್ಜೆಕ್ಟ್. ಎಂತ ಒಳ್ಳೆ ಹಾಡಿದು. ಇದು ಎಷ್ಟು ಚೆನ್ನಾಗಿದೆ. ಮನೆ ಯಾರು ಅಂತಿದ್ದು ಮೇಡಮ್, ಎಷ್ಟು ಚೆನ್ನಾಗಿ ಕಾಶಿನಾಥ್ ಅವ್ರ ಜೊತೆ ಎಷ್ಟು ಒಳ್ಳೆ ಎಕ್ಸ್ಪ್ರೆಷನ್ ಯಾಕ್ರಿ ಅವ್ರ ಜೊತೆ ಮಾಡಬಾರ್ದ? ಇಲ್ಲ, ಅವ್ರು ನೋಡಿ ಅವರ ಒಂದು ಮಾಡಿದಂಥ ರೋಲ್ಗಳಿಗೆ ನಾನು ಆ ಥರ ಎಕ್ಸ್ಪ್ರೆಷನ್ ಕೊಟ್ಟರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಆಡಿಯನ್ಸ್ ಅಲ್ವಾ? ಅವ್ರ ಜೊತೆನೂ ಅಷ್ಟು ಚೆನ್ನಾಗಿ ಡಿಸೆಂಟಾಗಿ ಎಕ್ಸ್ಪ್ರೆಷನ್ ಕೊಟ್ಟು. ಈಗ ಮೊನ್ನೆ ಯಾರೋ ಹೇಳಿದ್ರು, ಅದು ಒಳ್ಳೆ ಸಾಂಗು, ತುಂಬ ಒಳ್ಳೆ ಸಾಂಗ್, ಬ್ಯೂಟಿಫುಲ್ ಸಾಂಗು. ತುಂಬ ಬೇಜಾರಾದಾಗ ಹಾಡು ಆ ಥರದ್ದು ಏನಾದ್ರು ಇದೆಯಾ? ಕೃಷ್ಣನ ಬಗ್ಗೆ ಸ್ವಲ್ಪ ಈ ನಡುವೆ ಭಾಳಷ್ಟು ಸ್ಟೇಟಸ್ ಎಲ್ಲ ಹಾಕೊಳ್ತಾ ಇರ್ತೀನಿ. ಕೃಷ್ಣನ ಬಗ್ಗೆ ಒಲವು. ರಾಧೆ ಕೃಷ್ಣ ಒಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ, ಅವರಿಬ್ಬರ ಒಂದು ಸಂಬಂಧ. ಅದೇನದು ಇತ್ತೀಚೆಗೆ ಯಾಕದು ಏನೋ ನನಗೆ ಗೊತ್ತಿಲ್ಲದೆ ನಾನು ತುಂಬ ಅವ್ರ ಬಗ್ಗೆ ಕೃಷ್ಣ ಯಾಕೆಂದರೆ ಈಸ್ ವೆರಿ ಪ್ರಾಕ್ಟಿಕಲ್. ಭಗವದ್ಗೀತಾ ನೋಡಿ ಎಷ್ಟು ಪ್ರಾಕ್ಟಿಕಲ್ ಆಗಿದೆ ಅಲ್ವಾ ಅದು. ನಾವು ಎಷ್ಟೇ ಒಂಥರ ಮನಸ್ಸಿಗೆ ದುಃಖವಾಗಿದ್ದಾಗ ಅದನ್ನು ಓದಿದ್ರೆ ನಿಮ್ಗೆ ಎಷ್ಟು ಮನಸ್ಸಿಗೆ ಧೈರ್ಯ ಕೊಡುತ್ತೆ. ಕೃಷ್ಣ ನಾನಿದ್ದೀನಿ ಅಂತಾನೆ, ನೀನು ಯಾಕೆ ಯೋಚನೆ ಮಾಡ್ತೀಯ? ಎಷ್ಟು ಅವಾಗ ನಮಗೆ ಶಕ್ತಿ ಬರುತ್ತೆ ಹೇಳಿ. ಎಷ್ಟು ಸೋತೋಗಿರ್ತೀವಿ ಆವಾಗ ಅವರ ಒಂದು ಧೈರ್ಯವಂತ ಒಂದು ಎಷ್ಟು ಮಾತುಗಳಿದೆ. ನಿನ್ನ ಕರ್ತವ್ಯ ನೀನು ಮಾಡು, ಪ್ರತಿಫಲನ ಎಕ್ಸ್ಪೆಕ್ಟ್ ಮಾಡಬೇಡ ಅಂತಾರೆ ಅವರು. ಏನೇನೋ ಇದೆ ಅವ್ರ ಬಗ್ಗೆ. ಅದನ್ನು ನಾನು ಮರಳಾಗ್ಬಿಟ್ಟೆ, ಅದಕ್ಕೆ ನಾನು ಫಿದಾ ಆಗಿಬಿಟ್ಟೆ. ನಾನು ಕೃಷ್ಣನಿಗೆ ಅಷ್ಟು ಮಾರು ಹೋಗಿದ್ದೀರಿ. ಹೌದು, ಭಗವದ್ಗೀತಾ ನಿಜವಾಗ್ಲೂ ಅದನ್ನು ಯಾರು ಓದೋಕ್ಕಂತೂ ಕೆಲವ್ರಿಗೆ ಸಮಯ ಇರುತ್ತೋ ಇಲ್ವೋ, ಈ ರೀಲ್ಸ್ ಆದರೂ ಚೆಕ್ ಮಾಡ್ತಾರಲ್ಲ, ಅದರಲ್ಲಿ ಎಷ್ಟೋ ಬಂದು ಹೋಗುತ್ತೆ. ಅವಾಗಲಾದರೂ ಸ್ವಲ್ಪ ಅದನ್ನು ಗಮನಕ್ಕೆ ತೊಗೊಂಡ್ಬಿಟ್ರೆ ಓ ಗ್ರೇಟ್. ವಾಟ್ಸ್ ಯುವರ್ ಪ್ಲ್ಯಾನ್? ಅಂದರೆ
ಈಗ ನಟಿ ಆಗಿದ್ದೀರಿ ಕರೆಕ್ಟು, ನಮ್ಮ ಮನಸ್ಸು ಗೆದ್ದಿದ್ದೀರಿ ಕರೆಕ್ಟು, ಅಚ್ಚಳಿಯದೇ ಇರುವಂಥ ನಿಮ್ಮ ಮುದ್ರೆ ಓದ್ತಿದ್ದೀರಿ ಕರೆಕ್ಟು. ಓಕೆ. ಏನಾದ್ರು ಬೇರೆ ಪ್ರೊಡಕ್ಷನ್ ಮಾಡಬೇಕು ನಾನು, ಅಥವಾ ನಾನೇನೋ ಡೈರೆಕ್ಟ್ ಮಾಡಬೇಕು, ನೋಡಿ ನನಗೆ ಆವಾಗಿಂದಾನು ಪ್ರೊಡಕ್ಷನ್ ಬಗ್ಗೆ ಒಲವೇ ಇಲ್ಲ ನನಗೆ, ಯಾಕೋ ಏನೋ ಗೊತ್ತಿಲ್ಲ ನನಗೆ. ಆ್ಯಕ್ಟಿಂಗ್ ಅಷ್ಟೇ. ಏನಕ್ಕೆ ಇದು ಅಂತ ಗೊತ್ತಿಲ್ಲ, ಥಾಟ್ಸ್ ಬಂದಿಲ್ಲ ಅಂತ. ಆಮೇಲೆ ಇವಾಗ್ಲೂ ಅಷ್ಟೇ ಆ ಥರ ಒಂದು ಏನಿಲ್ಲ. ಬಟ್ ನಾನೇನು ಮಾಡಬಾರ್ದು ಅಂತಿಲ್ಲ, ಮಾಡಿಸಿದ್ರೆ ಅವನಿಚ್ಛೆ ಅವನು ಮಾಡಲಿ ಅಂತ. ಅಥವಾ ಪ್ಲಾನ್ಸ್ ಏನೂ ಇಲ್ಲ? ಪ್ಲಾನ್ಸ್ ಏನಿಲ್ಲ ಸದ್ಯಕ್ಕಂತೂ ಇಲ್ಲ. ಏನಿದೆ ಬಕೆಟ್ ಲಿಸ್ಟಲ್ಲಿ, ಏನಿದೆ, ಏನು ಮಾಡಬೇಕು ನೆಕ್ಸ್ಟ್ 5 ಇಯರ್ಸ್ಗೆ? ಭವ್ಯ ಅವ್ರು ಏನು ಮಾಡ್ತಾರೆ? ನಾನು ಕಲಿತಾ ಇರ್ತೀನಿ ಅಷ್ಟೇ. ಇನ್ನೂ ಕಲಿತಾ ಇದ್ದೀನಿ. ಕಲಿಯೋದಂತೂ ಬಹಳಷ್ಟು ಇದೆ ಕಲಿಯೋದು. ಯಾವ್ದಾರು ಆಸೆ ಉಳ್ಕೊಂಡ್ಬಿಟ್ಟಿದ್ಯಾ? ಬಟ್ ಜನಗಳು ಹೇಳೋ ಪ್ರಕಾರ ಏನು ಉಳ್ಕೊಂಡಿಲ್ಲ ಅನಿಸುತ್ತೆ. ಬಟ್ ನನಗನ್ಸುತ್ತೆ ನಾವೆಲ್ಲೋ ಏನೋ ಬಿಟ್ಟಿರ್ತೀವಿ, ಅದನ್ನು ದೇವರೇ ಏನಾದರೂ ಇದ್ದರೆ ನನಗಿನ್ನೂ ಕಲಿಸಪ್ಪ, ನಾನು ಅದನ್ನು ಎಲ್ಲಿ ಏನಾದ್ರು ಬಿಟ್ಟಿದ್ರೆ ನನಗೆ ಆ ಜ್ಞಾನ ಕೊಡು, ಆ ಥರ ಕೇಳ್ಕೊಳ್ತೀನಿ. ನಮಗೆ ಗೊತ್ತಾಗಲ್ಲ ಅದು, ಎಲ್ಲಾದರೂ ಒಂದು ಮಿಸ್ ಆಗಿತ್ತು ಏನು ಅಂದರೆ ನನಗೆ ಆ ಜ್ಞಾನ ಕೊಡು. ಐ ಹ್ಯಾವ್ ಟು ಲೆಟ್ ಮೀ ಫುಲ್ಫಿಲ್ ದಟ್. ನನ್ನ ಲಾಸ್ಟ್ ಪ್ರಶ್ನೆ, 2 ಪ್ರಶ್ನೆ. ನಂಬರ್ 1, ಪ್ರತಿದಿನ ಬೆಳಗ್ಗೆ ಕನ್ನಡಿ ಮುಂದೆ ನಿಂತಾಗ ನಿಮ್ಮನ್ನು ನೀವು ನೋಡ್ಕೊಂಡಾಗ ಏನು ತಲೆಗೆ ಬರುತ್ತೆ? ಇವತ್ತಿನ ದಿನ ಚೆನ್ನಾಗಾಗಲಿ, ಎಲ್ಲನೂ ಚೆನ್ನಾಗಿಡಪ್ಪ, ಎಲ್ಲರೂ ಚೆನ್ನಾಗಾಗಬೇಕು, ಯಾವುದೋ ಒಂದು ಕೆಟ್ಟ ಸುದ್ದಿ ಬರಬಾರ್ದು ನನಗೆ, ಎಲ್ಲರೂ ಚೆನ್ನಾಗಿರಲಿ, ಬಾಳ್ಗೆ ಬಾಳ್ಗೆ ಭೂಮಂಡಲ. ಹಿಂದೆ ತಿರುಗಿ ನೋಡಿದಾಗ ನಿಮ್ಮ ಹೆಜ್ಜೆ ಗುರುತು ನೆನಪಾದಾಗ? ಕೆಲವೊಂದು ಎಲ್ಲವೂ ಇರುತ್ತೆ, ಬ್ಯಾಡು ಇರುತ್ತೆ, ಸ್ವೀಟು ಇರುತ್ತೆ, ಎಲ್ಲನೂ ಇರುತ್ತೆ. ಬಟ್ ಕಳೆದು ಹೋಯಿತು. ಅದನ್ನು ಕೂತ್ಕೊಂಡು ಇವತ್ತು ಯೋಚನೆ ಮಾಡಿದ್ರೆ ನಾಳಿದ್ದು ಕೆಟ್ಟೋಗ್ಬಿಡುತ್ತೆ. ಅದು ಅಲ್ಲಿಗೆ ಬಿಡಿ, ಆ ಲೆಸನ್ನ ಕಂಟಿನ್ಯೂ ಮಾಡಿ ಹೋಗಿ. ಈ ಹರಿಕತೆ ಹೇಗೆ ಅನ್ನಿಸ್ತು? ಈ ಹರಿಕತೆ ನನಗೆ ಇಷ್ಟೊತ್ತು ನಿಮ್ಮ ಹತ್ರ ಹೇಳಿದೆ. ನನ್ನ ಮಾತು ನಾನು ಬಂದಾಗಿಂದ ಸ್ಟಾರ್ಟ್ ಮಾಡಿದವಳು, ನನಗೆ ಗೊತ್ತಿಲ್ಲ ಏನು ಮಾತಾಡ್ತಿದ್ದೀನಿ ಅಂತ ಗೊತ್ತಿಲ್ಲ. ಹರೀಶ್ ನೀವೇ ಹೇಳಿ, ನಾನು ಏನಾದರೂ ಮಿಸ್ಟೇಕ್ ಮಾಡಿದ್ನಾ? ಅಷ್ಟು ಇನ್ವಾಲ್ವ್ ಆಗೋಗಿದೆ ಈ ಹರಿಕತೆ. ಹ್ಯಾಟ್ಸ್ ಅಪ್ ಟು ಹರೀಶ್. ಅಯ್ಯಯ್ಯೋ, ಸೋ ಸ್ವೀಟ್ ಆಫ್ ಯು. ಬಿಕಾಸ್ ನನ್ನನ್ನು ಆ ರೀತಿ ನೀವು ತಗೊಳ್ತಿದ್ದೀರಾ, ನನ್ನಲ್ಲಿ ಏನೇನೋ ಅಡಗಿದೆ ಅದನ್ನೆಲ್ಲ ನೀವು ಹೊರ ಹಾಕ್ತಿದ್ದೀರಾ. ನಿಮ್ಮ ಟ್ಯಾಲೆಂಟ್ ಅದು. ನಮಗೆ ಒಂಚೂರು ಆ ಕಡೆ ಈ ಕಡೆ ತಿರ್ಗಕ್ ಬಿಟ್ಟಿಲ್ಲ ನೀವು. ನಾನು ನಿಮ್ಮ ಕಣ್ಣನ್ನೇ ನೋಡ್ತಿದ್ದೀನಿ, ನಿಮ್ಮ ಮಾತನ್ನ ಕೇಳಿಸ್ಕೊಂಡು ನಾನು ಅದನ್ನು ಫೀಲ್ ಮಾಡ್ತಿದ್ದೀನಿ, ನಾನು ಪಿಕ್ಚರೈಸ್ ಮಾಡ್ಕೋತಿದ್ದೀನಿ ನಿಮ್ಮ ಕಾಲನ. ಥ್ಯಾಂಕ್ ಯು. ನಿಜವಾಗ್ಲೂ ಅದ್ಭುತ ಅನ್ಸುತ್ತೆ. ರಿಯಲಿ ನಾವೇ ಅದೃಷ್ಟವಂತರು ಅಷ್ಟೇ. ದೇವರು ಕೊಟ್ಟ ಸೌಭಾಗ್ಯ ಅದು ನಮಗೆ. ಅದು ನನಗೆ ಕೊಟ್ಟಂಥ ಒಂದು ಇದು ಟಚ್. ನೀವು ಆಗಲೇ ಟಚ್ ಅಂದ್ರಲ್ಲ, ನಾನು ಟಚ್ ಮಾಡ್ಕೊಂಡು ಪಿಂಚ್ ಮಾಡ್ಕೊಂತ ಇಟ್ ಈಸ್ ಭವ್ಯ ಅಲ್ವಾ? ಯಾವ್ದಾದ್ರು ಅವಾರ್ಡ್ ಬರಬೇಕಿತ್ತು ನನಗೆ, ಅವಾರ್ಡ್ ಬಗ್ಗೆ ಎಲ್ಲ ಕೇಳಲೇಬೇಡಿ. ಇದೆಯಾ ಏನಾರು ಅವಾರ್ಡ್ ನನಗೇನೂ ಸಿಕ್ಕಿಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ನನಗೆ ಸಿಕ್ಕಿದೆ, ದೊಡ್ಡ ಅವಾರ್ಡ್ ಸಿಕ್ಕಿದೆ, ಎಲ್ಲ ಅಭಿಮಾನಿಗಳ ಅವಾರ್ಡ್. ಅಲ್ಲ, ಯಾವಾಗಲಾರು ಅನ್ಸಿತ್ತ ನಂಗೊಂದು ಅವಾರ್ಡ್ ಸಿಗ್ಬೇಕಾಗಿತ್ತಲ್ವ, ಇಷ್ಟೆಲ್ಲ ಮಾಡಿದ್ದೀನಿ ಅಂತ ಅನ್ಸಿಲ್ವಾ? ಮುಂಚೆ ಎಲ್ಲ ಅನ್ನಿಸ್ತಿತ್ತು, ಬಟ್ ಈಗ ಅನ್ಸೋದೇ ಇಲ್ಲ. ನಾನು ಅದ್ರ ಬಗ್ಗೆ ಯೋಚನೆ, ಈಗೆಲ್ಲ ಲಾಬಿಗಳಾಗೋಗಿದೆ, ಎಷ್ಟು ಕೆಟ್ಟದಾಗೋಗಿದೆ ಅಂದರೆ ಅದ್ರ ಬಗ್ಗೆ ನಾವು ತಿಂಕೋನೋ ಮಾಡಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟು ಅದ್ರ ಬಗ್ಗೆ ನಾನು ಅಷ್ಟು ನಮ್ಮ ತಲೆನೇ ಕೆಡುತ್ತೆ ಅದು. ಹಾಗಾಗಿ ನಾನು ನನ್ನ ಸಮಯ ಹಾಳು ಮಾಡೋಕ್ಕೆ ಹೋಗಲ್ಲ. ನಾವು ಏನೇ ಮಾಡಿದ್ರು ಇವತ್ತು ನೀವೆಲ್ಲ ನನ್ನ ಮುಂದೆ ಇದ್ದೀರಾ, ಇದಕ್ಕಿಂತ ಅವಾರ್ಡ ನನಗೆ ನಿರೀಕ್ಷೆಗಳೇನೂ ಇಲ್ಲ. ಎಂಥದ್ದು ಅಲ್ವಾ? ಅವೆಲ್ಲ ಅಭಿಮಾನಿಗಳು ಹೇಳ್ತಾರಲ್ವ, ಗುರ್ತಿಸ್ತಾರಲ್ಲ ನನ್ನನ್ನು ಮೇಡಮ್ ಅಂತ, ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ಎಷ್ಟು ಅಂದರೆ ನಾನು ಹೇಳ್ಕೊಳ್ಳೋಕ್ಕೆ ಆಗಲ್ಲ ಆ ಒಂದು ಅಭಿಮಾನನ. ಅದಕ್ಕಿಂತ ದೊಡ್ಡ ಅವಾರ್ಡ್ ಯಾವುದೂ ಇಲ್ಲ ನನಗೆ. ನಾನು ಅದ್ರ ಬಗ್ಗೆ ಯೋಚನೆನೇ ಮಾಡಲ್ಲ. ನಾನು ಇಂಥ ಪೊಸಿಷನ್ ಬೇಕು, ಹಿಂಗೆ ಬೇಕು, ಅಥವಾ ಇಂಡಸ್ಟ್ರಿ ಬಗ್ಗೆ ಬೇರೆ ಏನೋ ತಲೆ ಕೆಡಿಸ್ಕೊಳ್ಳೋದು, ಇಂಡಸ್ಟ್ರಿ ಈಗಿರೋರ ಜೊತೆ ವಾಟ್ಸಪ್ ಗ್ರೂಪಲ್ಲಿ ಇರೋದು, ಆ ಥರದ್ದು ಏನು ಇಲ್ವೇ ಇಲ್ವಾ? ಮುಂಚೆ ಎಲ್ಲ ಒಂದೊಂದ್ಸರಿ ಮನಸ್ಸಿಗೆ ಬರುತ್ತೆ, ಬರೋದಿಲ್ಲ ಅಂತಲ್ಲ, ಬಟ್ ನಾವೆಲ್ಲ ಮೀರಿ ಹೋಗ್ಬೇಕು, ಅದನ್ನೆಲ್ಲ ಮೀರಿ. ಅದು ನನ್ನಲ್ಲಿರೋ ಒಂದು ತುಡಿತ. ಅದು ಎಲ್ಲನೂ ಮೀರಬೇಕು, ಬಿಡಬೇಕು. ಅದು ಚಿಕ್ಕ ಚಿಕ್ಕ ಕ್ಷಣಿಕ ಇದಕ್ಕೆಲ್ಲ ನಾನು ಹೋಗಬಾರ್ದು. ಆವಾಗಲೇ ನಮ್ಮನ್ನು ನಾವು ಬೆಳಿಬೇಕು, ಇನ್ನೂ ಬೆಳಿಬೇಕು. ಇದನ್ನೆಲ್ಲ ಅಲ್ಲಿತ್ಕೊಂಡು ಇಲ್ಲಿ ನೋಡಬೇಕು, ಓಹ್ ಇದೆಲ್ಲ ಆ ಒಂದು ಲೆವೆಲ್ಗೆ ನಾನು ಬೆಳಿಬೇಕು. ಟಚ್ಚಲ್ಲಿ ಇದ್ದೀರಾ? ವಾಟ್ಸಪ್ ಗ್ರೂಪ್ ನಿಮ್ಗೆ ಬಳಗ ಟಚ್ಚಲ್ಲಿ ಇದ್ದೀರಾ? ಇಂಡಸ್ಟ್ರಿ ತೀರಾ ಹೋಗಲ್ಲ. ಅದೆಷ್ಟು ಕೆಟ್ಟ ರೀಲ್ಸ್ ನೋಡೋದು, ಮೊಬೈಲ್ ಬಂದು ರಿಯಲಿ ನಮ್ಮ ಸಮಯ ಹಾಳು.
ನಮ್ಮ ಪ್ರೀತಿಯವ್ರ ಹತ್ರ ಮಾತಾಡೋಕ್ಕಾಗಲ್ಲ. ಅದರಿಂದ ಮಕ್ಕಳು ಎಷ್ಟು ಜನ ಹಾಳಾಗ್ತಿದ್ದಾರೆ. ನಮ್ಮನೇಲೆ ನಾನು ಎಷ್ಟು ಸೋಷಿಯಲ್ ಸರ್ವಿಸ್ ಮಾಡ್ತೀನಿ, ಬಟ್ ಹೇಳ್ಕೊಳ್ಳಲ್ಲ ಎಲ್ಲಿ ನಾನು. ಹೇಳ್ಬಿಡಿ ಹೋಗ್ಲಿ. ಒಂದು 12-15 ಮಕ್ಕಳನ್ನ ನಾನು ಸಾಕಿದ್ದೀನಿ, ಬೆಳೆಸಿದ್ದೀನಿ. ಇವಾಗಲೂ ಅಷ್ಟೇ, ನಾನು ಬೆಳಗ್ಗೆ ಎಲ್ಲೋ ಹೋಗಿದ್ದೆ ಅಂದೆ, ಅವನು ಸ್ವಲ್ಪ ಸಹವಾಸ ದೋಷ ಅಂದ್ಬಿಟ್ಟು ಏನೋ ಇದು ಮಾಡ್ದೆ. ಹೋಗಿ ಅವ್ನು ಕೌನ್ಸಿಲಿಂಗ್ ಕೊಡಿಸಿ ಡಾಕ್ಟ್ರ್ ಹತ್ರ ಅವನಿಗೆ ಬಂದೆ ನಾನು. ನೈಸ್. ನೋಡಿ, ನಿಮಗೆಲ್ಲ ಗೊತ್ತೇ ಆಗಲ್ಲ ಈ ಪಾಡ್ ನೀವು ಕೆಲಸ ಮಾಡ್ತಿರ್ತೀರಾ ನೀವು. ಇನ್ನೊಬ್ಬ ನನ್ನ ಮೇಕಪ್ ಮ್ಯಾನ್, ಅವನಿಗೆ ಕಣ್ಣು ಎರಡೂ ಇದಾಗೋಗಿದೆ ಶುಗರಿಂದ, ಅವನಿಗೆ ಟ್ರೀಟ್ಮೆಂಟ್ ಕೊಡಿಸಿ. ಹೀಗೆ ನಾನು ನನ್ನ ಕೆಲಸಗಳಿದೆ, ಅದು ಮಾಡ್ತಾ ಹೋಗ್ತೀನಿ. ಮಕ್ಕಳ ಅದರಲ್ಲಿ ವಿದ್ಯಾಭ್ಯಾಸ, ನಾನು ಮಕ್ಕಳಿಗೆಲ್ಲ ಇದು ಹೌದೌದು, ಮಾಡ್ತಿದ್ದೀರಿ. ನೈಸ್. ಒಬ್ಬಳು ಚಿಕಾಗೋ ಇಲ್ಲಿದ್ದಾಳೆ. ನೀವು ಸಾಕ್ತಿರೋರು ಅಂದರೆ ಎಲ್ಲ ನನ್ನ ಸಿಸ್ಟರ್ ಮಕ್ಕಳು, ಸಿಸ್ಟರ್ ಮಕ್ಕಳು, ಅವರೆಲ್ಲ ಬ್ರದರ್ ಮಕ್ಕಳು, ಆಮೇಲೆ ಇನ್ನೂ 4-5 ಜನ ಮಕ್ಕಳಿದ್ದಾರೆ. ಅವರು ಎಲ್ಲರನ್ನೂ ಓದಿಸ್ತಾ ಇದ್ದೀನಿ. ಎಲ್ಲರೂ ಕೆಲವರು ಮದುವೆಯಾಗಿ ಸೆಟ್ಲು ಆಗಿದ್ದಾರೆ. ಐ ಆಮ್ ಹ್ಯಾಪಿ. ಅವರ ಜೊತೆನೇ ನನ್ನ ಒಂದಿದು. ಹೀಗೆ ನಗ್ನಗ್ತಾ ಇರಿ. ಥ್ಯಾಂಕ್ ಯು. ಖುಷಿಯಾಗಿರಿ. ನಗ್ತಾನೆ ಇರಬೇಕು, ಖುಷಿಯಾಗೂ ಇರಬೇಕು. ಇದನ್ನ ನಾವು ಬೇರೆಯವ್ರಿಗೂ ಬಯಸಬೇಕು, ಅದೇ ನನ್ನ ಇದು. ನೋಡಿ, ಮುಂದೆ ನಾನು ಕೂತಿದ್ದೀನಿ, ನಾನು ಎಷ್ಟು ವಾರ್ಮ್ತ್ ಮತ್ತು ಹ್ಯಾಪಿ, ಒಂದು ಸಾರ್ಥಕ ಭಾವ ಅಂತಾರಲ್ಲ, ಒಂದೊಂದು ಶೋ ಮುಗಿಬೇಕಾದ್ರೆ ಹೆಂಗಿತ್ತಲ್ಲ ಈ ಶೋ ಇವತ್ತು ಅಂತ ಫೀಲ್ ಆಗ್ಬೇಕಲ್ಲ, ಹಂಗೆ ಅನಿಸ್ತಿದೆ ನನಗೆ. ಇನ್ನೊಂದು ನಾನು ಮರ್ತೆ ಹೇಳೋದು, ರಾಜ್ಕುಮಾರ್ ಅವರು, ಶಿವರಾಜ್ ಕುಮಾರ್ ಜೊತೆ ಮಾಡಿದೆ ಒಂದು ಪಿಕ್ಚರು, ಅವ್ರ ಜೊತೆ ಮಾಡೋಕ್ಕಾಗಲಿಲ್ಲ ನನಗೆ. ಆಮೇಲೆ ರಾಘವೇಂದ್ರ ರಾಜ್ಕುಮಾರ್ ಜೊತೆ ಕ್ಯಾರೆಕ್ಟರ್ ರೋಲ್ಸ್ ಮಾಡಿದೆ. ನಮ್ಮ ಪುನೀತ್ ಸರ್ ಅವ್ರ ಜೊತೆ ಮಾಡಿದೆ ಒಂದು. ಓಲ್ ಫ್ಯಾಮಿಲಿ ಜೊತೆ ನೀವು ಯಾಕೆ ಮಾಡ್ಬಿಟ್ಟಿದ್ದೀರಾ? ಚಕ್ರವ್ಯೂಹ ಅಲ್ಲಿ ಅಮ್ಮನ ಕ್ಯಾರೆಕ್ಟರ್ ಮಾಡಿದೆ ಪುನೀತ್ ಅವ್ರಿಗೆ. ಲಾಸ್ಟ್ ಚಾನ್ಸ್ ನನಗೆ ಅವ್ರ ಜೊತೆ ಸಿಕ್ಕಿದ್ದು. ಬಟ್ ಈ ಗ್ರೇಟ್ ಆ್ಯಕ್ಟರ್ ಅವರು. ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಗಲಿ, ಆ ಒಂದು ಎಲ್ಲ ರೀತಿಯಾದ ಅವ್ರಿಗೊಂದು ಇದಿತ್ತು, ಕಲೆ ಅನ್ನೋದು ಅವರಲ್ಲಿ ಎಷ್ಟು ಚೆನ್ನಾಗಿ ಈಗಿನ ಜನ್ರೇಷನ್ಗೆ ಏನು ಬೇಕಿತ್ತು, ನಂಬರ್ 1 ಆಗಿದೆ ನಮ್ಮ ಇಂಡಸ್ಟ್ರಿಯಲ್ಲಿ. ತೆರೆ ಮುಂದೆ ತೆರೆ ಹಿಂದೆನೂ ಇದ್ದರು. ಅದೊಂದು ಮಿಸ್ ಆಗಿತ್ತು ಹೇಳೋದು ನನಗೆ. ಬಟ್ ನಾನು ಇನ್ನೂ ಭಾಳಷ್ಟಿದೆ ಹೇಳೋದು ನಿಮಗೆ, ಇದು ಟೈಮ್ ಸಾಲಲ್ಲ. ಇದು ನಿಜವಾಗ್ಲೂ ನಾನು ಏನೂ ಇಲ್ಲ ಇದು ನನ್ನ ಜರ್ನಿಯಲ್ಲಿ, ಭಾಳಷ್ಟಿದೆ. ಇನ್ನೊಂದು ಎಪಿಸೋಡ್ ಮಾಡ್ತೀನಿ ಬಿಡಲ್ಲ. ರಿಯಲಿ ಭಾಳಷ್ಟು ಇದೆ ಹೇಳೋದು, ಸಾಲಲ್ಲ, ಟೈಮ್ ಸಾಲಲ್ಲ. ಅಷ್ಟು ಎಲ್ಲರ ಒಡನಾಟ, ಎಲ್ಲರ ಪ್ರೀತಿ, ಚಿತ್ರರಂಗದವರದೆಲ್ಲ ಎಷ್ಟೋ ಜನರನ್ನು ಬಿಟ್ಟಿದ್ದೀನಿ ನಾನೀಗ, ಹೇಳೋದು ಮರ್ತಿದ್ದೀನಿ. ಹೆಸರು ನೆನಪಾಗಿದ್ರೆ ಇಲ್ಲ, ಅದು ನೋಡಿ ಇಮಿಡಿಯೇಟಾಗಿ ಇವ್ರು ಬಂದ್ರಲ್ಲ. ಹೌದು, ಹಾಗಾಗಿ ಕೆಲವೊಂದು ಎಷ್ಟೋ ಮಧ್ಯದಲ್ಲಿ ಬಿಟ್ಬಿಟ್ಟಿದ್ದೀನಿ. ಬಟ್ಟು ಎಲ್ಲರಿಗೂ, ಚಿತ್ರರಂಗಕ್ಕೆ ನಿಜವಾಗ್ಲೂ ನಾನು ಧನ್ಯವಾದ ಹೇಳಬೇಕು. ಅಷ್ಟು ಪ್ರೀತಿಯಿಂದ ನಡೆಸ್ಕೊಂಡ್ರು ಎಲ್ಲ. ಇನ್ನೊಂದು ಜನ್ಮ ಅಂತ ಒಂದಿದ್ರೆ ಬೇಡಪ್ಪ, ನಂಗೆ ಮೋಕ್ಷ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಇನ್ನೊಂದು ಜನ್ಮ ಇದ್ದರೆ ಬೇಕು ಅಂತ ನಂಗೆ ಕೇಳಲ್ಲ ದೇವ್ರ ಹತ್ರ. ದೇವರೇ ನಾನು ಮೋಕ್ಷ ಕೊಡಪ್ಪ, ಅದು ಇನ್ನೊಂದು ಜನ್ಮ ಯಾವುದಕ್ಕೂ ಆಸೆ ಪಡಬಾರ್ದು ನಾವು. ನನ್ನ ಒಂದು ಏನಕ್ಕೂ ಆಸೆ ಪಡಬಾರ್ದು ನಾವು. ಅದೊಂದು ನನ್ನಲ್ಲಿ ಬೆಳೆಸ್ಕೊಳ್ತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ, ಈ ಥರ ಮೈಂಡ್ ಸೆಟ್ ನಾನು.